ಒಂದು ಊರಿನಲ್ಲಿ ಬೀಗದ ಕೀಲಿಕೈ ಮಾಡುವ ಅಂಗಡಿ ಇತ್ತು. ಕೀಲಿಕೈ ಮಾಡುವವನು ಪ್ರತಿದಿನ ಅನೇಕ ಕೀಲಿಗಳನ್ನು ತಯಾರಿಸುತ್ತಿದ್ದನು. ಆತನ ಅಂಗಡಿಯಲ್ಲಿ ಸುತ್ತಿಗೆಯೂ ಇತ್ತು. ಈ ಕೀಲಿಯು ಎಷ್ಟು ಸಲೀಸಾಗಿ ಅಷ್ಟು ಬಲಿಷ್ಠವಾದ ಬೀಗವನ್ನು ತೆರೆಯುತ್ತದೆ ಎಂಬುದನ್ನು ಆ ಸುತ್ತಿಗೆ ಪ್ರತಿದಿನ ನೋಡುತ್ತಿತ್ತು. ಒಂದು ದಿನ ಸುತ್ತಿಗೆ, ನಾನು ನಿನಗಿಂತ ಶಕ್ತಿಶಾಲಿ, ನನ್ನಲ್ಲಿ ನಿನಗಿಂತ ಹೆಚ್ಚು ಕಬ್ಬಿಣವಿದೆ ಮತ್ತು ನಾನು ನಿನಗಿಂತ ಗಾತ್ರದಲ್ಲಿ ದೊಡ್ಡವನಾಗಿದ್ದೇನೆ. ಆದರೆ ಬೀಗವನ್ನು ಮುರಿಯಲು ನನಗೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ನೀನು ಇನ್ನೂ ಚಿಕ್ಕವನಾಗಿದ್ದಿ ಎಂದು ಸುತ್ತಿಗೆ ಕೀಲಿಯನ್ನು ಕೇಳಿತು. ಅಷ್ಟು ಸುಲಭವಾಗಿ ನೀನು ಲಾಕ್ ಅನ್ನು ಹೇಗೆ ತೆಗೆಯುತ್ತೀಯಾ? ಕೀಲಿಯು ಮುಗುಳ್ನಕ್ಕು ಸುತ್ತಿಗೆಗೆ ಹೇಳಿದನು, ನೀನು ಮೇಲಿನಿಂದ ಬೀಗವನ್ನು ಹೊಡೆದು ಅದನ್ನು ಮುರಿಯಲು ಪ್ರಯತ್ನಿಸುತ್ತೀಯ, ಆದರೆ ನಾನು ಬೀಗದ ಒಳಗೆ ಹೋಗಿ ಅದರ ಒಳಭಾಗವನ್ನು ಮುಟ್ಟಿ ತಿರುಗಿಸಿ ಬೀಗವನ್ನು ತೆರೆಯುತ್ತೇನೆ. ವಾವ್, ನಾನು ಬೀಗದ ಒಳಭಾಗವನ್ನು ಮುಟ್ಟುತ್ತೇನೆ ಮತ್ತು ಅದು ತೆರೆಯುತ್ತದೆ ಎಂದು ಕೀಲಿಯು ಎಷ್ಟು ಆಳವಾದ ವಿಷಯವಾಗಿದೆ. ಸ್ನೇಹಿತರೆ, ನೀವು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಅಥವಾ ಎಷ್ಟೇ ಶಕ್ತಿ ಹೊಂದಿದರೂ ನೀವು ಜನರ ಹೃದಯವನ್ನು ತಲುಪುವವರೆಗೆ ಮತ್ತು ಅವರ ಅಂತರಂಗವನ್ನು ಸ್ಪರ್ಶಿಸುವವರೆಗೆ ಯಾರೂ ನಿಮ್ಮನ್ನು ಗೌರವಿಸುವುದಿಲ್ಲ. ಸುತ್ತಿಗೆಯ ಹೊಡೆತದಿಂದ ಬೀಗವು ತೆರೆಯುವುದಿಲ್ಲ, ಆದರೆ ಒಡೆಯುತ್ತದೆ. ನೀವು ಶಕ್ತಿಯ ಸಹಾಯದಿಂದ ಕೆಲವು ಕೆಲಸವನ್ನು ಮಾಡಲು ಬಯಸಿದರೆ ನೀವು 100% ವಿಫಲರಾಗುತ್ತೀರಿ, ಏಕೆಂದರೆ ನೀವು ಯಾರ ಹೃದಯವನ್ನು ಶಕ್ತಿಯಿಂದ ಮುಟ್ಟಲು ಸಾಧ್ಯವಿಲ್ಲ.